ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ನಲ್ಲಿ ಸಿಲುಕಿದಂತಹ ಮುಖ್ಯಮಂತ್ರಿಗಳಿರುವಂತಹ ವಾಹನ ಈಗ ಸದ್ಯ ಎಸ್ಪಿ ಟ್ರಾಫಿಕ್ನ ಕ್ಲಿಯರ್ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ನಲ್ಲಿ ಸಿಲುಕೊಂಡಿರುವಂತಹ ಸಿಎಂ ಇರುವಂತಹ ಕಾರು ಮೈಸೂರಿನ ಸುತ್ತೂರಿನ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರು. ವಾಹನ ದಟ್ಟಣೆಯನ್ನ ಕ್ಲಿಯರ್ ಮಾಡೋದಕ್ಕೆ ಎಸ್ಪಿ ಹರಸಾಹಸವನ್ನ ಪಟ್ಟಿದ್ದಾರೆ. ಬೈಕ್ ಸವಾರರಿಗೆ ಒದೆಯಲು ಕೂಡ ಒಂದು ಹಂತದಲ್ಲಿ ಅವರು ಮುಂದಾಗಿದ್ರು. ಕೊನೆಗೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡಂತಹ ದೃಶ್ಯವೂ ಕೂಡ ಅಲ್ಲಿ ಕಾಣಸಿಗುತ್ತೆ. ಯಾಕಂದ್ರೆ ಬೈಕ್ ಸವಾರರು ತಾವು ಮುಂದೆ ಹೋಗ್ಬಿಡ್ಬೇಕು ಅಂತ ಹೇಗೆ ರೈಟಿಗೆ ತಗೊಂಡು ಬರ್ತಾ ಇದ್ರು ಅಂತ ಫಸ್ಟು ಆ ಭಾಗ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಅದರ ಮಧ್ಯದಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದಂತಹ ಬೈಕ್ ಸವಾರನ ಮೇಲೆ ಸ್ವಲ್ಪ ಕೋಪವನ್ನು ತೋರಿಸಿದ್ದಾರೆ ಎಸ್ಪಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸ ಪಟ್ಟರು. ಬಟ್ ಸಿಎಂ ವೆಹಿಕಲ್ ಬರುತ್ತೆ ಅಂತ ಗೊತ್ತಾಗ್ತದ ಹಾಗೆ ವಾಹನಗಳ ತಡೆಯುವಂತಹ ಪ್ರಯತ್ನಗಳು ಸಹಜವಾಗಿ ಮುಂಚಿತವಾಗಿ ಆಗೇ ಆಗುತ್ತೆ. ಆದರೆ ಇಲ್ಲಿ ಅದು ಆಗಿರಲಿಲ್ವಾ, ಹೇಗೆ? ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸಿಎಂ ಟ್ರಾಫಿಕ್ ಬಿಸಿ ತಟ್ಟಿದಂತಹ ಪ್ರಸಂಗ, ಅದನ್ನು ಹೆಚ್ಚೊತ್ತು ಆಗದೇ ಇರೋ ಹಾಗೆ ಇಲಾಖೆಯ ಸಿಬ್ಬಂದಿಗಳು ನೋಡ್ಕೊಂಡಿರೋದನ್ನು ಕೂಡ ಗಮನಿಸಬಹುದಾಗಿದೆ. ಅಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬಂದಿವೆ. ಹಾಗಾಗಿ ಸಹಜವಾಗಿ ಅಲ್ಲಿ ಟ್ರಾಫಿಕ್ ಇದ್ದೇ ಇತ್ತು.